ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಜೀವಿತ ಕಾಲದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲವನ್ನು ಪರ್ಯಟನೆ ಮಾಡಿ ಭಾರತದಲ್ಲಿರ್ತಕ್ಕಂಥ ಅಸಮಾನತೆಯ ವಿರುದ್ಧವಾಗಿ ಈ ಶತಶತಮಾನಗಳಿದ್ದು ಇದ್ದಂಥ ಈ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಬೇಕು. ಅದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಸಂವಿಧಾನದ ಅಡಿಯಲ್ಲಿ ನಮಗೆ ನ್ಯಾಯವನ್ನು ಕೊಡಿಸಿದ್ರು. ಆದರೆ ಸಂವಿಧಾನ ಬಂದು 75 ವರ್ಷಗಳು ಕಳೆದರೂ ಕೂಡ ಇಂದಿಗೂ ಕೂಡ ನಮ್ಮಲ್ಲಿರ್ತಕ್ಕಂಥ ಅಸಮಾನತೆ ಮತ್ತು ಇಲ್ಲಿನ ಅಸಡ್ಡೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಶರತ್ ಅವರು ಹೇಳಿದ್ರು ರಾಜಕೀಯ ಮಾತಾಡಬಾರ್ದು ಅಂತ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಕೊಟ್ಟಾಗ ಒಂದು ವಿಚಾರನ ಹೇಳ್ತಾರೆ, ನಾನು ಎಷ್ಟೇ ಬಲಿಷ್ಠವಾದ ಶ್ರೇಷ್ಠವಾದ ಸಂವಿಧಾನವನ್ನು ಬರೆದು ಕೊಟ್ಟಿದ್ರೆ ಅದನ್ನು ಜಾರಿ ಮಾಡ್ತಕ್ಕಂಥ ಸ್ಥಳದಲ್ಲಿ ಸರಿಯಾದವ್ರು ಕೂತ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಸಂವಿಧಾನಕ್ಕೆ ಅರ್ಥ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಹಾಗಾಗಿ 75 ವರ್ಷಗಳು ಸಂವಿಧಾನವನ್ನು ನಮಗೆ ಭಾಳ ಸ್ಪಷ್ಟವಾಗಿ ಬರ್ಕೊಟ್ಟಿದ್ದಾರೆ. ನಾವು 1ನೇ ಕ್ಲಾಸ್ಗೆ ಹೋದರೆ ಪಾಠ 1, 2, 3, 4, 5ನೇ ಕ್ಲಾಸ್ 5 ಪಾಠ ಆದಮೇಲೆ ವರ್ಷಕ್ಕೆ ಒಂದು ಎಕ್ಸಾಮ್ ಆಗ್ತದೆ, ಪಾಸ್ ಆಗ್ತೀವಿ. ಅದೇ ರೀತಿಯಾಗಿ ಭಾರತದಲ್ಲಿರ್ತಕ್ಕಂಥ ಈ ಸಂವಿಧಾನದ ಅಡಿಯಲ್ಲಿ ಏನು 5 ವರ್ಷಕ್ಕೊಮ್ಮೆ ಚುನಾಯಿತರಾಗ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಪಾರ್ಲಿಮೆಂಟ್ಗೆ ಹೋದಾಗ ಏನು ಮಾಡಬೇಕಾಗಿತ್ತಪ್ಪ ಅವರು ಅಂತ ಹೇಳಿದ್ರೆ ಮೊದಲನೇ ಪುಟ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯ, ಅದು ಬ್ರಾಹ್ಮಣರಾಗ್ಬೋದು, ಗೌಡರಾಗ್ಬೋದು, ಲಿಂಗಾಯತರಾಗ್ಬೋದು, SCಗಳಾಗ್ಬೋದು, ಎಲ್ಲ ಸಮುದಾಯಕ್ಕೂ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕಾಗಿತ್ತು. ಕಳೆದ 75 ವರ್ಷದಲ್ಲಿ ಆ ಪುಟನೇ ಯಾವ ಸರ್ಕಾರಗಳಾಯಿತೋ ಅವರು ಆ ಶಿಕ್ಷಣವನ್ನು ಕೊಟ್ಟಿಲ್ಲ. ಮೂಲಭೂತವಾಗಿ ಶಿಕ್ಷಣದ ಜೊತೆಗೆ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಸಮಾನವಾಗಿ ಅವರಿಗೆ ವಾಸ ಮಾಡಲಿಕ್ಕೆ ಒಂದು ಮನೆಯನ್ನು ಕೊಡಬೇಕು, ಭೂಮಿಯನ್ನು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ದಾರೆ. ಆದರೆ ಈ ಸಂವಿಧಾನವನ್ನು ಜಾರಿಗೆ ತರ್ತಕ್ಕಂಥ ನಮ್ಮನ್ನು ಆಳ್ತಕ್ಕಂಥವರು ಆ ಕೆಲಸವನ್ನು ಮಾಡಿಲ್ಲ. ಜೊತೆಗೆ ಇವತ್ತು ವಿದ್ಯೆಯನ್ನು ಪಡೆದಂಥವ್ರಿಗೆ, ಉಚಿತವಾಗಿ ವಿದ್ಯೆಯನ್ನು ಪಡೆದಂಥವ್ರಿಗೆ ಉದ್ಯೋಗವನ್ನು ಕೂಡ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ಬರೆದಿದ್ದಾರೆ. ನಮಗೆ ವಿದ್ಯೆಯನ್ನು ಕೊಡಲಿಕ್ಕೆ ಆಗಲಿಲ್ಲ, ಉದ್ಯೋಗ ಕೊಡಲಿಕ್ಕೆ ಆಗಲಿಲ್ಲ, ಬದುಕಲಿಕ್ಕೆ ಮನೆಯನ್ನು ಕೊಡಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು 75 ವರ್ಷ ಕೂಡ ಜಾರಿಗೆ ಆಗಿದ್ರು ಕೂಡ ಇಂದಿಗೂ ನಮಗೆ ಏನು ಸಿಗಬೇಕು ಅದು ಸಿಗಲಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾರಣಭೂತರಾಗಿರ್ತೀವಿ. ನಾನು ಭಾಳಷ್ಟು ಕಡೆ ಹೇಳ್ತಾ ಇರ್ತೀನಿ, ಏನಪ್ಪ ಅಂತ ಹೇಳಿದ್ರೆ ಈಗ ನಾನು ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ನಾರಾಯಣಗಢದಲ್ಲಿ ಬಸ್ ಎಕ್ಕಿದ್ರೆ ನಿಜವಾದ ಡ್ರೈವರು 1 ಅವರ್ಗೆ ಮೆಜೆಸ್ಟಿಕ್ ತಲುಪಿಸ್ತಾನೆ. ನಮ್ಮನ್ನು ನಿಜವಾದ ಡ್ರೈವರು 1 ಅವರ್ಗೆ ಮೆಜೆಸ್ಟಿಕ್ ತಲುಪಿಸ್ತಾನೆ. ಅರ್ಧ ಕಲ್ತಿರ್ತಕ್ಕಂಥ ಡ್ರೈವರ್ ಕಲ್ತ್ರೆ ಅವನು ಚಂದಾಪುರ ಮಾರುವಾಗ ಬೊಮ್ಮಸಂದ್ರದಲ್ಲ ಎಲ್ಲೋ ಒಂದು ಗಾಡಿ ಉಟ್ಕೊಂಡು ಮತ್ತೆ ಅದು ಇನ್ನೊಬ್ಬ ಡ್ರೈವರ್ ಬಂದು ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ನಮ್ಮನ್ನು ಆಳ್ತಕ್ಕಂಥವ್ರನ್ನ ಸರಿಯಾದ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿಲ್ಲ. ಇಂದಿಗೂ ಕೂಡ ಈ ಮೂಲಭೂತ ಈ 4 ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಯಾಕಂತೇಳಿದ್ರೆ ಇವರೆಲ್ಲ ಬೇರೆ ವಿಚಿತ್ರವಾಗಿ ಬೇರೆ ಅಂಬೇಡ್ಕರ್ದಾಗ ಹೇಳಿದಾಗ ನಾನು ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಯಥಾವತ್ತಾಗಿ ಜಾರಿಗೆ ತಂದಿದ್ರೆ ಇಷ್ಟೊತ್ತಿಗೆ ಈ ಎಲ್ಲವೂ ಕೂಡ ನಮ್ಮದು ಬಗೆಹರಿತಾ ಇತ್ತು. ಒಂದು. ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಮ್ಮ ಮುಂದುವರೆದ ಸಮುದಾಯ ಅರ್ಥ ಮಾಡ್ಕೊಂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಶಿಕ್ಷಣವನ್ನು ಪಡಿಬೇಕು ಅಂತ. ಇಲ್ಲಿ ಅನ್ಯತಾ ಭಾವಿಸಬಾರ್ದು. ಇಲ್ಲಿ ನಮ್ಮೆಲ್ಲ ಸ್ವಾಮಿಗಳು ಕೂತಿದ್ದಾರೆ, ಐನವರು ಅವ್ರ ಮನೆಯಲ್ಲಿ ಮೇಸ್ಟ್ರುಗಳು, ಪೊಲೀಸ್ ಆಫೀಸರ್ಸು ಎಲ್ಲರೂ ಆಗಿದ್ದಾರೆ. ಕಾರಣ ಏನು ಗೊತ್ತಾ? ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತಿಳ್ಕೊಂಡ್ರು, ಓದ್ಕೊಂಡ್ರು, ಅಂಬೇಡ್ಕರ್ ವಿದ್ಯೆಯನ್ನು ಪಡ್ಕೊಂಡ್ರು ಸ್ವಾಮಿಗಳು. ಅವ್ರು ಪಡ್ಕೊಂಡಿರೋದಕ್ಕೋಸ್ಕರವಾಗಿ ಇವತ್ತು ಎಲ್ಲವೂ ಕೂಡ ಆ ಕುಟುಂಬ ಒಂದು ಉನ್ನತ ವರ್ಗಕ್ಕೆ ಹೋಗಿದೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಿದ್ಯೆಯನ್ನೆಲ್ಲ SLC ಫೀಸ್ ಆಗೋ ಹೊತ್ತಿಗೆ ನಮ್ಮದು ಬೇರೆ ಬೇರೆ ಕೌಲುದಾರಗಳಲ್ಲಿ ಹೋಗ್ತಾ ಇದ್ದೀವಿ ವಿದ್ಯಾರ್ಥಿ ಜನರು. ಹಾಗಾಗಿ ನಾವು ಇವತ್ತು ಅಂಬೇಡ್ಕರ್ ಸಂವಿಧಾನ ಏನು ಅಪಾಯದಲ್ಲಿದೆ ಅಂತ ಹೇಳಿದ್ರೆ ಅವ್ರು ಯಾರೋ ಮಾಡ್ತಾರೆ ಅಂತಲ್ಲ, ನಾವು ಇವತ್ತು ಮತದಾರರಾಗಿರ್ತಕ್ಕಂಥವ್ರು, ಸಾಮಾನ್ಯ ಜನರಾಗಿರ್ತಕ್ಕಂಥವ್ರು ನಮ್ಮ ಕರ್ತವ್ಯಗಳನ್ನು ಮರ್ತಿರೋದ್ರ ಕಾರಣಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಪತ್ನಿ, ತನ್ನ ಮಕ್ಕಳನ್ನು, ತನ್ನ ಜೀವಿತ ಆಯುಧವನ್ನು ಕಳೆದುಕೊಂಡು ಇಡೀ ಭಾರತಕ್ಕೆ ಒಂದು ಇಡೀ ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ಎಲ್ಲ ರಂಗಗಳಲ್ಲಿ ಬರಲಿ ಅಂತೇಳಿ ಅವರು ಸಂವಿಧಾನವನ್ನು ರಚನೆ ಮಾಡಿಕೊಟ್ರು. ಆದರೆ ಇವತ್ತು ಅದು ಯಥಾವತ್ತಾಗಿ ಜಾರಿಗೆ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಪಾಲನೆ ಮಾಡ್ತಕ್ಕಂಥವ್ರು, ನಮ್ಮನ್ನು ಆಯ್ಕೆ ಮಾಡ್ತಕ್ಕಂಥವರ ಏಕೈಕ ಕಾರಣದಿಂದ ಇವತ್ತು ಹಿಂಗಾಗಿದೆ. ಹಾಗಾಗಿ ಇವತ್ತು ಮಂಜಕ್ಕ ಅವರು ಇರ್ಬೋದು, ಅಕ್ಕವ್ರು ಇರ್ಬೋದು, ಇಲ್ಲೆಲ್ಲ ಮಹಿಳೆಯರು ನಾನು ಕೂಡ ಸೂಟು ಬೂಟು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಆ ಭಿಕ್ಷೆಯಲ್ಲಿ ನಾವು ಕಳೆದ
ನನ್ನ 22 ವರ್ಷಗಳಿಂದ ನಾನು ನಿರಂತರವಾಗಿ ಸಮಾಜಮುಖಿ ಚಳವಳಿಯಲ್ಲಿ ಹೋರಾಟಗಳಲ್ಲಿ ಗುರುತಿಸ್ಕೊಂಡು ಬರ್ತಾ ಇದ್ದೀನಿ. ಯಾಕೆ ಗುರುತಿಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಮತ್ತು ಅಕ್ಕ ಅವ್ರು ಹೇಳಿದ್ರು ನಮಗೆ ಗೊತ್ತಿರ್ತಕ್ಕಂಥ ಚಳುವಳಿ ರೂಪದಲ್ಲಿ ಪ್ರಚಾರವನ್ನು ಮಾಡಬೇಕು ಅಂತ. ಇವತ್ತು ಆನೇಕಲ್ ತಾಲೂಕಲ್ಲಿ ಸುಮಾರು ದಿನಗಳಿಂದ ನಾನೊಂದು ಚಳುವಳಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿಗಳ ವಿಚಾರವಾಗಿ. ಇವತ್ತು ಗ್ರಾಮ ಪಂಚಾಯತಿ ಇರೋದ್ರಿಂದ ಮಂಜಕ್ಕ ಮೆಂಬರ್ ಆದರು, 2 ಸಾರಿ ಚೇರ್ಮನ್ ಆದರು, ನನ್ನ ತಂಗಿ ಮೆಂಬರ್ ಆದರು, ಚೇರ್ಮನ್ ಆದರು, ಶಿವ ಆದರು, ಎಲ್ಲರೂ ಕೂಡ ಆದರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ಒಂದು ಅಧಿಕಾರವನ್ನು ಕೂಡ ಸಂವಿಧಾನಾತ್ಮಕವಾಗಿ ಮಾಡಲಿ, ಆದರೆ ಕಾನೂನಿಗೆ ವಿರುದ್ಧವಾಗಿ ಅಸಂವಿಧಾನಿಕವಾಗಿ ಇಂಥ ಸಮುದಾಯಗಳೆಲ್ಲ ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ ಕಟಾವು ಮಾಡ್ತಕ್ಕಂಥ ಕೆಲಸವನ್ನು ಇದೇ ಶೋಷಿತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಮಹಿಳೆಯರು, ಜನರು ಜಾಗೃತಿ ಆಗಬೇಕು. ಭಾರತದ ಸಂವಿಧಾನವನ್ನು ಮಕ್ಕಳ ವಿಚಾರದಲ್ಲಿ ಓದಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ಬಾರಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ 1,000 ಮಕ್ಕಳಿಗೂ ಅಧಿಕವಾಗಿ ಸಂವಿಧಾನ ಪುಸ್ತಕವನ್ನು ಕೊಟ್ಟೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಅವರು ಭಾರತದ ಸಂವಿಧಾನವನ್ನು ತಿಳ್ಕೊಳ್ಳಿ ಅಂತ. ಇವತ್ತು 555-80 ಜನ MP ಗಳಲ್ಲಿ ಸುಮಾರು 100 ಜನಕ್ಕೆ ಕೂಡ ಗೊತ್ತಿರಲ್ಲ ಭಾರತದ ಸಂವಿಧಾನ ಆಗಿರ್ಬೋದು, ಪೀಠಿಕೆ ಇರ್ಬೋದು. ನಾನು ಭಾಳ ಗಂಟಾಘೋಷವಾಗಿ ಹೇಳ್ತೀನಿ, 100 ಜನಕ್ಕೆ ಕೂಡ ಸರ್, 100 ಜನಕ್ಕೆ ಕೂಡ ಸಂವಿಧಾನ ಗೊತ್ತಿರಲ್ಲ. ಇವತ್ತು 240 ಜನ ನಮ್ಮ MLAಗಳಿದ್ದಾರೆ. MLAಗಳು ಕೂಡ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ. ಇತ್ತೀಚೆಗೆ ಅದೇನೋ ಎಲ್ಲ ಕಡೆ ಪೀಠಿಕೆ ಓದೋದ್ರಿಂದ ಆ ಪೀಠಿಕೆಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಭಾರತ ದೇಶಕ್ಕೆ ಒಂದು ಮುಕ್ತಿಯನ್ನು ಸಿಗಬೇಕು ಅಂತ ಹೇಳಿದ್ರೆ, ಬಲಿಷ್ಠ ಭಾರತದ ಸಂವಿಧಾನ ಪಿತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರ ಶೋಷಿತ, ಕೇವಲ ಆವಾಗಲೇ ಹೇಳಿದ್ರು ಒಂದೇ ಒಂದು ಸಮುದಾಯ ಅಲ್ಲ, ಅವರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯವು ಕೂಡ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ. ಇವತ್ತು ಮುಂದುವರೆದ ಸಮುದಾಯ ಕೂಡ 10% ರಿಸಲ್ಟ್ ತಗೊಂಡಿದ್ದಾರೆ. ಹಾಗಾಗಿ ಈ ಸಂವಿಧಾನ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಇರ್ತಕ್ಕಂಥದ್ದು. ನಮ್ಮ ಕಡೆ ಏನಾಗಿದೆಪ್ಪ ಅಂದರೆ, ಏನೋ SC ST ಅಂತ ಅಲ್ಲಪ್ಪ, ನಾನು ಭಾಳ ಕಡೆ ಹೇಳ್ತಾ ಇದ್ದೀನಿ. ಈ ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವ್ಯವಸ್ಥೆಯಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಮಂಜಕ್ಕ ಇರ್ಬೋದು, ಗೌಡ್ರು ಇರ್ಬೋದು, ರೆಡ್ಡಿಗರು ಇರ್ಬೋದು, ಬಳಜಿಗರು ಇರ್ಬೋದು, ನಾಯ್ಡಿಗಳು, ಇವರೆಲ್ಲರೂ ಶೂದ್ರರೇನೆ. ಆದರೆ ಈ ಭಾಗದಲ್ಲಿ ಏನಾಗ್ಬಿಟ್ಟಿದೆಪ್ಪ ಅಂತ ಹೇಳಿದ್ರೆ, ಎಲ್ಲ ಕಾರು, ಬಂಗ್ಲೆ ಮತ್ತೊಂದೆಲ್ಲ ಹಾಕ್ಬಿಟ್ಟಿರೋದ್ರಿಂದ ನಾವು ದೊಡ್ಡವರು ಅಂತಾರೆ. ಅಲ್ಲ, ನಾವು ಈ ಭಾಗದಲ್ಲಿರ್ತಕ್ಕಂಥ ವರ್ಣ ವ್ಯವಸ್ಥೆಯಲ್ಲಿ ಸುಮಾರು 100,000 ಜನರು, ಜಾತಿಯ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಅವರು ಕೂಡ ಸ್ವಲ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡ್ಬರ್ತಾ ಇದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅಂತ ಕೇಳು, ನಾವು ಅನುಯಾಯಿಗಳು ಅಂದ್ಕೊಂಡು ಅವರ ಅಭಿಮಾನಿಗಳ ರೂಪದಲ್ಲಿ, ಅನುಯಾಯಿ ಮತ್ತು ಅಭಿಮಾನಿಗಳು ಏನಪ್ಪ ಅಂತ ಹೇಳಿದ್ರೆ, ಈ ಅಭಿಮಾನಿಗಳು ಅಂಬೇಡ್ಕರ್ ಅವರನ್ನು 5% ತಿಳ್ಕೊಂಡು 95% ಅವ್ರ ಬಗ್ಗೆ ಇದ್ದಿದ್ದೆಲ್ಲ ಹೇಳಿ ಬೇರೆ ಸಮುದಾಯಕ್ಕೂ ಕೂಡ ಅಂಬೇಡ್ಕರ್ ಬಗ್ಗೆ ಒಂದು ಏನಪ್ಪ ಅಂದರೆ ಕೆಟ್ಟದಾಗಿ ತಿಳಿಸ್ಕೊಡ್ತಾರೆ ವಾತಾವರಣ ನಾವೇ ನಿರ್ಮಾಣ ಮಾಡಿದ್ದೀವಿ. ಹಾಗಾಗಿ ಇವತ್ತು ಷರತ್ತು ನನ್ನ ಕಡೆ 2 ಸಾರಿ ನೋಡ್ದ, ಹಲವಾರು 2 ವಿಚಾರಗಳನ್ನು ಹೆಚ್ಚಿಗೆ ಹೇಳ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತೇನೆ.